ಸೆಳೆವ ಸುಳಿಯೊಳಗೆ 16ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ. ಸರಿ, ಇವಾಗ ಕತೆಗೆ ಹೋಗೋಣವಾ? ಅನಾಯ ಎದುರಾದಾಗ 10 ಹಲವು ಮಾತನಾಡಬೇಕು ಎಂದುಕೊಂಡಿದ್ದ ವಿಸ್ಮಯನ ಬಾಯಿಂದ ಒಂದಕ್ಷರವೂ ಹೊರಡಲಿಲ್ಲ. ಅನಾಯಾಳ ನೋಟ ಎದುರಿಸಲಾಗದೆ ತಲೆ ತಗ್ಗಿಸಿದರೂ ಕಣ್ಣಿಂದ ನೀರು ಹರಿದು ಹೋಗತೊಡಗಿದ್ದವು. ತನ್ನ ಕೆಲ ಮುಖ್ಯವಾದ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಲು ಮರೆತಿದ್ದ ಅನಾಯ ಸ್ವಲ್ಪ ದೂರ ಹೋದವಳು ಮರಳಿ ಬಂದಿದ್ದಳು. ವಿಸ್ಮಯನ ಕಾರು ಮನೆಯ ಮುಂದಿರುವುದು ನೋಡಿ ಅಚ್ಚರಿಪಟ್ಟು ಒಳಬಂದಾಗ ತನ್ನ ತಾಯಿ ಹಾಗೂ ವಿಸ್ಮಯನ ಮಾತುಗಳನ್ನು ಕೇಳುತ್ತಾ ಮರೆಯಲ್ಲಿ ನಿಂತಿದ್ದವಳು ತನ್ನ ಕುರಿತು ಮಾತು ಬರುತ್ತಲೇ ಎದುರಿಗೆ ಬಂದಿದ್ದಳು. ಅನಾಯ ವಿಸ್ಮಯನ ಬಳಿ ಬಂದು ಅವನ ತಗ್ಗಿದ ತಲೆ ಹಾಗೂ ನೋಟವನ್ನು ಎದುರಿಸಲು ಅವನತ್ತ ಬಾಗಿದಳು. ವಿಸ್ಮಯ್ ತಲೆ ಎತ್ತಿ ಅವಳನ್ನು ನೋಡಿ, ಅನಾಯ, ಯಾಕಮ್ಮ ಕೆಲಸ ಬಿಟ್ಟೆ ಎಂದು ಕಷ್ಟಪಟ್ಟು ಕೇಳಿದ. ಅವನ ಪ್ರಶ್ನೆಗೆ ಅವಳ ತೀಕ್ಷ್ಣವಾದ ನೋಟವೇ ಉತ್ತರದಂತಿತ್ತು. ವಿಸ್ಮಯ್ಗೆ ಅವಳ ನೇರ ನೋಟ ಎದುರಿಸಲಾಗದೆ ಅವಳ ಮುಂದಿನಿಂದ 2 ಹೆಜ್ಜೆ ನಡೆದು ಗೋಡೆಗೆ ಮುಖ ಮಾಡಿ ನಿಂತ ಅನಾಯ ಅವನತ್ತ ನೋಡಿ ನಂತರ ತನ್ನ ತಾಯಿಯ ಬಳಿ ಹೋದಳು. ರಾಶಿಕಾ ಮಗಳ ಕಣ್ಣಲ್ಲಿ ನೋಡಲಾಗದೆ ಕಣ್ಣು ಮುಚ್ಚಿದಳು. ಅನಾಯ ರಾಶಿಕಾಳ ಎದುರು ಇನ್ನಷ್ಟು ಹತ್ತಿರ ಹೋದಾಗ ರಾಶಿಕಾ ತಲೆ ತಗ್ಗಿಸಿದಳು. ಅನಾಯ ತಾಯಿಯ ಗದ್ದ ಹಿಡಿದು ಮುಖ ಮೇಲೆತ್ತಿದಾಗ ರಾಶಿಕಾ ಅವಳತ್ತ ನೋಡಿದಾಗ ಕಣ್ಣಲ್ಲಿ ನೀರು ಜಿನುಗಿತು. ಮಾಮ್, ತಲೆ ತಗ್ಗಿಸುವಂತಹ ತಪ್ಪು ನೀನು ಮಾಡಿಲ್ಲ. ಯಾಕೆ ತಲೆ ತಗ್ಗಿಸ್ತಿದೀಯಾ? ಎಂತೆಂತಹ ತಪ್ಪು ಮಾಡಿದವರು ಧೈರ್ಯವಾಗಿ ತಲೆ ಎತ್ತಿಕೊಂಡು ಓಡಾಡ್ತಾರೆ, ಆದರೆ ನೀನೇನು ತಪ್ಪು ಮಾಡಿದ್ದೀಯಾ ಅಂತ ತಲೆ ತಗ್ಗಿಸ್ತಿದೀಯಾ? ರಾಶಿಕಾ ಮಗಳ ಮಾತು ಕೇಳಿ ಭಾವುಕಳಾದಳು. ಕಣ್ಣ ಹನಿಗಳು ನಿಲ್ಲದೆ ಹೋದಾಗ ಅನಾಯ ತಾಯಿಯನ್ನು ತಬ್ಬಿಕೊಂಡಳು. ತಾಯಿ ಮಗಳನ್ನು ನೋಡುತ್ತಾ ನಿಂತಿದ್ದ ವಿಸ್ಮಯ್ಗೆ ತಾನು ಸಹ ಅವರ ಪ್ರೀತಿಯಲ್ಲಿ ಭಾಗಿಯಾಗಿ ತನಗೂ ಆ ಒಗ್ಗಟ್ಟಿನ ಅಪ್ಪುಗೆ ಬೇಕು ಎನಿಸಿತು. ಆದರೆ ಹತ್ತಿರ ಹೋಗದಂತೆ ಅನಾಯಾಳ ನೇರ ದಿಟ್ಟ ನೋಟ ತಡೆದು ಹಿಡಿದಿತ್ತು. ಅನಾಯ ರಾಶಿಕಾಳನ್ನು ಸರಿಸಿ ನೇರವಾಗಿ ದೇವರ ಕೋಣೆಗೆ ಹೋಗಿ ಹೂವು ಕುಂಕುಮ ತೆಗೆದುಕೊಂಡು ಬಂದಳು. ಮಗಳು ಮಾಡುತ್ತಿರುವ ಕೆಲಸ ನೋಡುತ್ತಾ ವಿಸ್ಮಯ್ ಹಾಗೂ ರಾಶಿಕಾ ಮೌನವಾಗಿದ್ದರು. ಅನಾಯ ತಾಯಿಯ ಬಳಿ ಬಂದು ಹಣೆಗೆ ಕುಂಕುಮ ಇಟ್ಟು ಜಡೆಗೆ ಹೂವು ಮುಡಿಸಿದಳು. ರಾಶಿಕಾ ಪ್ರಶ್ನಾರ್ಥಕವಾಗಿ ನೋಡಿದಾಗ ಅನಾಯ, ಮಾಮ್, ನೀನು ಎಲ್ಲರ ಹಾಗೆ ಇರಬೇಕು ತಿಳಿತಾ? ಇಷ್ಟು ದಿನ ಇರುವ ವಿಷಯ ಸರಿಯಾಗಿ ತಿಳಿದಿರಲಿಲ್ಲ, ಹಾಗಾಗಿ ನಾನು ಸುಮ್ಮನಿದ್ದೆ. ಈಗ ಸುಮ್ಮನಿರಲ್ಲ. ನೀನು ಸಹ ಎಲ್ಲರಂತೆ ಕುಂಕುಮ ಇಡು, ಹೂವು ಮುಡ್ಕೋ. ಯಾಕೆ ಈ ಥರ ಇರ್ತೀಯಾ ಎಂದು ಕೇಳಿದಳು. ಅನಾಯ, ಮದುವೆ ಆಗದೆ ತಾಯಾಗಿರೋ ಹೆಣ್ಣನ್ನು ಸಮಾಜ ಹೇಗೆ ನೋಡುತ್ತದೆ ಎಂದು ತಿಳಿಯದ ವಿಚಾರವೇನಲ್ಲ ನಿನಗೆ. ಈಗ ಸಾಕಷ್ಟು ಪ್ರಬುದ್ಧಳಾಗಿದ್ದೀಯ. ಸರಿ ತಪ್ಪುಗಳ ವಿಚಾರ ವಿಮರ್ಶೆ ಎಲ್ಲವೂ ನಿನಗೆ ಅರ್ಥವಾಗುತ್ತದೆ. ಇಷ್ಟು ದಿನ ನಾನು ಹಾಗಿರಲು ಕಾರಣ ಇದೇ ಸಮಾಜ. ನಿನ್ನ ಮಡಿಲಲ್ಲಿ ಇಟ್ಟುಕೊಂಡು ಹಣೆಯಲ್ಲಿ ಕುಂಕುಮ ಇದ್ದು ಕತ್ತಲ್ಲಿ ತಾಳಿ ಇಲ್ಲದ ಹೆಣ್ಣನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂದು ನಿನಗೆ ಗೊತ್ತಲ್ವಾ? ಹಾಗಾಗಿ ಮಾಮ್, ನನಗೆ ನಿನ್ನ ನೋವು ಮತ್ತು ಆ ಸಮಯಕ್ಕೆ ನೀನು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಆಕ್ಷೇಪವಿಲ್ಲ. ಆದರೆ ಎಷ್ಟಂತ ಸಮಾಜ ಅದು ಇದು ಎನ್ನುತ್ತಾ ಹೀಗೆ ಬಾಳುತ್ತೀಯಾ? ನಮಗಾಗಿ ಈ ಸಮಾಜ ಬರಲಿಲ್ಲ. ನಾನು ಸಹ ಬೆಳೆದು ನಿಂತಿರುವೆ. ಎಲ್ಲವೂ ಅರ್ಥವಾಗುವ ವಯಸ್ಸು ನನ್ನದು. ನೀನು ಹೀಗೆ ಖಾಲಿಯಾಗಿ ಇರಬೇಡ, ಎಲ್ಲರಂತಿರು. ನಿನಗೆ ಇದೇ ಸರಿ ಮಾಮ್. ನೋಡು, ಹಣೆಗೆ ಕುಂಕುಮ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತೀಯಾ ಅಂತ ಎಂದು ನಕ್ಕ ಅನಾಯಾಳನ್ನು ನಗುತ್ತಾ ತಬ್ಬಿದಳು ರಾಶಿಕಾ. ಅವರಿಬ್ಬರು ವಿಸ್ಮಯ್ ತನ್ನೊಂದಿಗೆ ಇರುವುದು ಮರೆತಿದ್ದರು. ವಿಸ್ಮಯ್ ಸಹ ತನ್ನಿಂದಾದ ಅಚಾತುರ್ಯ ಹಾಗೂ ತೆಗೆದುಕೊಂಡ ಒಂದು ತಪ್ಪು ನಿರ್ಧಾರದಿಂದ 2 ಜೀವಗಳ ನೋವು ಎಂತಹುದು ಎಂದು ಕಣ್ಣಾರೆ ಕಂಡು ಮೂಕನಾಗಿದ್ದ. ಅನಾಯ ಅವನತ್ತ ಗಮನ ಕೊಡಲಿಲ್ಲ. ನೇರವಾಗಿ ಹೋಗಿ ತನಗೆ ಬೇಕಿದ್ದ ವಸ್ತುಗಳನ್ನು ತೆಗೆದುಕೊಂಡು ಹೊರಬಂದಾಗಲೇ ವಿಸ್ಮಯ್ನ ಮೇಲೆ ಗಮನ ಹೋದದ್ದು. ವಿಸ್ಮಯ್ ಅವಳನ್ನು ನೋಡಿ, ಯಾಕಮ್ಮ ನಮ್ಮಲ್ಲಿ ಕೆಲಸ ಬಿಟ್ಟೆ? ಕೆಲಸ ಬಿಡುವಂಥದ್ದು ಏನಾಯಿತು ಎಂದು ಅಳುಕಿನಿಂದಲೇ ಕೇಳಿದ. ನನಗೆ ಅಲ್ಲಿ ಕೆಲಸ ಮಾಡಲು ಮನಸ್ಸಿಲ್ಲ. ದಯವಿಟ್ಟು ಒತ್ತಾಯ ಮಾಡಬೇಡಿ. ನನಗೆ ಕೆಲಸ ಬೇರೆಡೆ ಸಿಗುತ್ತದೆ. ಹಾಗಲ್ಲ ಅನಾಯ, ಇರುವ ಕೆಲಸ ಯಾಕೆ ಬಿಟ್ಟೆ ಅಂತ ಆ ಪ್ರಶ್ನೆಗೆ ಉತ್ತರ ಕೊಡು. ನನಗೆ ಅಲ್ಲಿ ಇರಲು ಇಷ್ಟವಿಲ್ಲ ಅಂತ ನೇರವಾಗಿ ಹೇಳಿದ್ನಲ್ಲ. ಮಾಮ್ಗೂ ಸಹ ನಾನಲ್ಲಿ ಕೆಲಸ ಮಾಡಲು ಇಷ್ಟವಿಲ್ಲ. ಮಾಮ್ಗೆ ಇಷ್ಟವಿಲ್ಲದ್ದು ನಾನು ಮಾಡಲ್ಲ. ನಿನ್ನಮ್ಮ ಆಕರ್ಷಣ ಮದುವೆ ಆಗಬೇಡ ಎಂದರೆ ಆಗಲ್ಲ ಅಷ್ಟೇ.
ಎಷ್ಟು ಸುಲಭವಾಗಿ ಹೇಳಿದೆಯಲ್ಲ ಅನಾಯ. ಅಷ್ಟು ವರ್ಷ ಪ್ರೀತಿಸಿದ ಹುಡುಗನನ್ನು ಮರೆಯಲು ಸಾಧ್ಯವಾ ನಿನ್ನಿಂದ? ಯಾಕೆ ನಿರ್ಧಾರ? ಪ್ರೀತಿಸಿದವರನ್ನು ಮರೆಯೋದು ಕಷ್ಟವೇ. ಹಾಗಂತ ಅಮ್ಮನ ಮನಸ್ಸಿಗೆ ನೋವಾಗುವಂಥ ನಿರ್ಧಾರ ನಾನು ಮಾಡಲಾರೆ. ಆಕರ್ಷನನ್ನು ನಾನು ಮರೆಯಲು ಸಾಧ್ಯವಾಗುವುದಿಲ್ಲ. ಹಾಗಂತ ಅಮ್ಮನ ಮನಸ್ಸಿಗೆ ನೋವಾದರೆ ಆಗಲಿ ಎಂದು ಅವಳ ಮಾತಿಗೆ ವಿರುದ್ಧವಾಗಿ ಹೋಗಿ ಮದುವೆಯಾಗಲಾರೆ. ಆಕರ್ಷ್ ಎದುರಿಗಿದ್ದರೆ ಕೆಲಸ ಆಗದು. ಹಾಗಾಗಿ ನಾನು ಈ ನಿರ್ಧಾರಕ್ಕೆ ಬಂದದ್ದು. ನಿಮ್ಮಿಬ್ಬರ ನಿರ್ಧಾರ ತಪ್ಪು ಕಣಮ್ಮ. ಸರಿಯಾದ ಕಾರಣವಿಲ್ಲದೆ ಪ್ರೀತಿಸುವ ಜೋಡಿಗಳು ದೂರವಾಗಬಾರದು. ಹಾಗೊಂದು ವೇಳೆ ದೂರವಾದರೆ ಅದರ ನೋವು ಮತ್ತು ಪರಿಣಾಮ ಎಲ್ಲರೂ ಅನುಭವಿಸಬೇಕಾಗುತ್ತದೆ. ನಿನ್ನ ನಿರ್ಧಾರ ಬದಲಿಸು ಅನಾಯ. ಇದು ಸರಿಯಲ್ಲ. ಯಾಕೆ ಸರಿಯಲ್ಲ ಅಂತ? ಪ್ರೀತಿಸೋರು ದೂರ ಆಗಬಾರ್ದು ಅಂದ್ರಲ್ಲ, ಮತ್ತೆ ನೀವು ಅಮ್ಮನ್ನ ಯಾಕೆ ದೂರ ಮಾಡಿದ್ದು? ಅದರ ಹಿಂದೆ ಬೇರೆ ಕಾರಣ ಇತ್ತು ಅನಾಯ. ಆಗ ಆದ ತಪ್ಪಿಗೆ ಸಾಕಷ್ಟು ಶಿಕ್ಷೆ ಅನುಭವಿಸಿದ್ದೇನೆ. ಈಗಲಾದರೂ ಒಂದು ಅವಕಾಶ ಕೊಡು. ನಡೆದು ಹೋದ ಆತುರದ ನಿರ್ಧಾರದಿಂದ ಒಡೆದ ಮನಸ್ಸುಗಳು ಮತ್ತೆ ಸೇರುವಂತಾಗಲಿ. ಸಾಧ್ಯವೇ ಇದು? ಮನಸ್ಸು ಒಡೆದರೆ ಅದನ್ನು ಹೇಗೆ ಸರಿಪಡಿಸುವಿರಿ? ವರ್ಷಗಳ ಹಿಂದೆ ನೀವು ನಿಮ್ಮದೇ ಕಾರಣ ಇಟ್ಟುಕೊಂಡು ಮಾಮ್ನಿಂದ ದೂರ ಆದ್ರಿ. ನಿಮ್ಮ ಪ್ರಕಾರ ಆಗ ಅದು ಸರಿ ಇರಬಹುದು. ಆದರೆ ಅಮ್ಮನ ಪ್ರಕಾರ ಅವಳತನವನ್ನು ಸೂರೆಗೊಂಡು ಒಂದು ಮಗುವಿನ ತಾಯಿಯನ್ನಾಗಿ ಮಾಡಿ ನಂತರ ಅವಳನ್ನು ಬಿಡುವುದು ಎಷ್ಟು ಸರಿ? ಇದಕ್ಕೆ ನಿಮ್ಮ ಆತ್ಮಸಾಕ್ಷಿ ಒಪ್ಪಿಗೆ ಕೊಡ್ತಾ? ಸರಿಯಾದ ಕಾರಣ ಬಹುಶಃ ನಿಮಗೂ ಸಹ ಎನಿಸಿರಲಿಕ್ಕಿಲ್ಲ. ಈಗ ನಾನು ಆಕರ್ಷ್ ಬೇರೆಯಾಗುವುದು ನಿಮಗೆ ಸಮಂಜಸ ಎನಿಸುತ್ತಿಲ್ಲ. ಅಮ್ಮ ಹೇಳಿದ ಕಾರಣಗಳು ನಿಮ್ಮಿಂದ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಅದೇ ರೀತಿ ಆಗ ಸಹ ಮಾಮ್ಗೆ ಆಗಿತ್ತಲ್ವಾ? ಅದೆಲ್ಲ ಯಾಕೆ ನಿಮಗೆ ನೆನಪಾಗಲ್ಲ? ಮಗನ ನೋವಿಗೆ ಕರಗಿ ಸ್ಪಂದಿಸುವ ನೀವು ಹೆತ್ತ ಮಗಳು ಮತ್ತು ಹೆಂಡತಿಯಾಗಬೇಕಿದ್ದವಳ ನೋವಿಗೆ ಯಾವತ್ತಾದರೂ ಸ್ಪಂದಿಸಿದ್ದೀರಾ? ಹೇಗಿರಬಹುದು ಎಂದು ಒಮ್ಮೆ ಆದರೂ ಕಲ್ಪಿಸಿಕೊಂಡಿದ್ರಾ? ಈಗ್ಯಾಕೆ ಬಂದು ನಮ್ಮ ಮೇಲೆ ಅಧಿಕಾರ ಹಕ್ಕು ಚಲಾಯಿಸುತ್ತಿದ್ದೀರಾ? ಯಾಕೆ ನೀವು ಈ ಸಲುಗೆ ತೆಗೆದುಕೊಳ್ಳುತ್ತಿದ್ದೀರಿ? ಯಾಕಂದರೆ ನಾನು ನಿಮ್ಮಪ್ಪ, ನಿನ್ನ ಹುಟ್ಟಿಗೆ ಕಾರಣನಾದವನು. ನೀನು ನಿರಾಕರಿಸರು ಇದೇ ಸತ್ಯ. ಬೇಕಿದ್ರೆ ನಿನ್ನ ಅಮ್ಮನನ್ನು ಕೇಳು, ಅವಳಿಗೆ ಗೊತ್ತಲ್ವಾ ಎಂದ ವಿಸ್ಮಯ್ ಮಾತಿಗೆ ರಾಶಿಕಾಳತ್ತ ತಿರುಗಿದ ಅನಾಯಾಳಿಗೆ ರಾಶಿಕಾ ತಲೆ ಆಡಿಸಿ ನಿಜವೆಂದಳು. ತಿಳಿತಾ? ನಾನು ನಿಮ್ಮಪ್ಪ ಕಣಮ್ಮ. ಯಾವುದೋ ಕೆಟ್ಟ ಘಳಿಗೆಯಲ್ಲಿ ನಾನು ದೂರವಾದೆ. ಹಾಗಂತ ಈಗ ಮತ್ತೆ ನೀವಿಬ್ಬರು ನನ್ನ ದೂರ ಮಾಡಿ ನೋವು ಕೊಡಬೇಡಿ. ನಾನು ಕೊಟ್ಟ ನೋವನ್ನು ನನಗೆ ಹಿಂದಿರುಗಿಸುವ ಭರದಲ್ಲಿ ಮತ್ತೆ ಮತ್ತೆ ನಿಮಗೆ ನೀವೇ ನೋವು ಮಾಡಿಕೊಳ್ಳಬೇಡಿ. ನೋಡಿ, ನಮಗೆ ನಾವು ನೋವು ಮಾಡಿಕೊಳ್ಳಲ್ಲ. ಹಾಗಂತ ನಿಮ್ಮನ್ನು ಒಪ್ಪಿಕೊಳ್ಳುವುದು ಕಷ್ಟ. ಮಾಮ್ ನಿಮ್ಮನ್ನು ಗಂಡ ಎಂದು ಒಪ್ಪಿದಾಗ ಮಾತ್ರವೇ ನೀವು ನನಗೆ ಅಪ್ಪ ಆಗ್ತೀರಿ. ಅಲ್ಲಿವರೆಗೆ ನನಗೆ ಅಪ್ಪ ಇಲ್ಲ ಎಂದ ಅನಾಯಾಳ ಕೊನೆಯ ಮಾತಿಗೆ ವಿಸ್ಮಯ್ಗೆ ಇನ್ನಿಲ್ಲದಷ್ಟು ಕೋಪ ಬಂತು. ಅವಳತ್ತ ತಿರುಗಿ ಏನಂದೆ? ಎಷ್ಟು ಧೈರ್ಯ ನಿನಗೆ? ಹೆತ್ತಪ್ಪ ಕಣ್ಣೆದುರಿಗೆ ಇರುವಾಗ ಇಲ್ಲ ಅಂತ ಹೇಳ್ತೀಯಾ? ರಾಶಿ, ಇದೇನಾ ನೀನು ನಮ್ಮ ಮಗಳಿಗೆ ಕಲಿಸಿದ್ದು ಎಂದ. ರಾಶಿಕಾ ಏನಾದರೂ ಹೇಳುವ ಮೊದಲು ಅನಾಯ, ಏನಂದ್ರಿ ನೀವು? ಅಪ್ಪನಾ? ಅಪ್ಪ ಅಂದ್ರೇನು ಅಂತ ಗೊತ್ತಾ ನಿಮಗೆ? ಅದರ ಅರ್ಥ ತಿಳಿದಿದೆಯಾ ನಿಮಗೆ? ನೀವು ನಿಮ್ಮ ಅಪ್ಪನ ಪ್ರೀತಿಯ ಸವಿಯನ್ನು ಉಂಡೇ ಬೆಳೆದಿದ್ದೀರಿ. ಆದರೆ ನಿಮ್ಮಿಂದ ಹುಟ್ಟಿದ ನನಗೆ ಯಾವತ್ತಾದರೂ ತಂದೆಯ ಪ್ರೀತಿಯನ್ನು ಆಸರೆಯನ್ನು ಕೊಟ್ಟಿದ್ದೀರಾ? ತಾಯಿ ತನ್ನ ಮಗುನ 9 ತಿಂಗಳು ಮಾತ್ರ ಹೊಟ್ಟೆಯಲ್ಲಿ ಹೊತ್ತರೆ ಅಪ್ಪನಾದವನು ಜೀವನ ಪರ್ಯಂತ ಆ ಮಗುವಿನ ಭವಿಷ್ಯ ಮತ್ತು ಹಲವು ಇತರ ವಿಚಾರಗಳನ್ನು ಸತತವಾಗಿ ತನ್ನ ತಲೆಯಲ್ಲಿ ಹೊತ್ತಿರುತ್ತಾನಂತೆ. ಮಾತೃದೇವೋ ಭವ ಎಂದವರು ಪಿತೃದೇವೋ ಭವ ಎಂದು ಸಹ ಸೇರಿಸಿದ್ದಾರೆ. ಯಾಕೆ ಹೇಳಿ? ತಂದೆಗೂ ಅಂತಹ ಗೌರವ ಸ್ಥಾನ ಕೊಟ್ಟಿರುವುದಕ್ಕೆ. ನನಗೂ ಇಷ್ಟು ದಿನ ತಂದೆ ಯಾರೆಂದು ಗೊತ್ತಿಲ್ಲದೆ ಹೋದರೂ ನನ್ನ ಹುಟ್ಟಿಗೆ ಕಾರಣವಾದವರು ಎಂಬ ಗೌರವ ಇತ್ತು. ಈಗ ನಿಮ್ಮ ಮತ್ತು ಮಾಮ್ನ ಮಾತು ಕೇಳಿದಾಗ ನಿಮ್ಮ ಬಗ್ಗೆ ನನಗೆ ತಿರಸ್ಕಾರ ಮೂಡಿದೆ. ಹಾಗೆ ತಿರಸ್ಕಾರ ಮೂಡಲು ನೀವು ನಮ್ಮ ಕೈ ಬಿಟ್ಟದ್ದು ಕಾರಣ ಎನ್ನುವುದಕ್ಕಿಂತಲೂ ನಿಮ್ಮ ಜವಾಬ್ದಾರಿಯಿಂದ ವಿಮುಖರಾಗಿದ್ದಲ್ಲದೆ ಈಗ ನಿಮ್ಮ ಮಗನ ಸುಖ ಸಂತೋಷಕ್ಕಾಗಿ ನಿಮ್ಮ ತಪ್ಪುಗಳಿಗೆ ತೇಪೆ ಹಚ್ಚಲು ನೋಡ್ತಿದ್ದೀರಲ್ಲ. ಛೇ, ಏನು ಹೇಳಬೇಕು ನಿಮ್ಮ ಯೋಚನೆಗೆ? ನಿಮಗೆ ಗೊತ್ತಾ ಸರ್, ನಾನು ಚಿಕ್ಕ ವಯಸ್ಸಿನಲ್ಲಿ ಇತರ ಮಕ್ಕಳ ಜೊತೆಗೆ ಆಟವಾಡಲು ಹೋದಾಗ ಬಿದ್ದು ಪೆಟ್ಟು ಮಾಡಿಕೊಂಡರೆ ಅವರವರ ಅಪ್ಪಂದಿರು ಬಂದು ಎತ್ತಿಕೊಂಡು ಹೋಗಿ ಮುದ್ದು ಮಾಡ್ತಿದ್ರು. ನನಗೂ ಗಾಯವಾದಾಗ ಅಪ್ಪ ಬೇಕೆಂದೆನಿಸಿದಾಗ ನಾನು ಮಾಮ್ಗೆ ಕೊಟ್ಟ ಕಾಟ ಅಷ್ಟಿಷ್ಟಲ್ಲ. ಪ್ರತಿ ಹೆಜ್ಜೆ ನಡೆಯುವಾಗ ಎಡವಿದರೆ ಬಲಗೈ ಹಿಡಿಯಲು ಅಮ್ಮ ಇದ್ದಳು, ಎಡಗೈ ಹಿಡಿಯಲು. ಆಗ ಎಲ್ಲಿದ್ರಿ ನೀವು? ಈಗ ಯಾವ ಮುಖ ಇಟ್ಕೊಂಡು ನಿಮ್ಮನ್ನು ನೀವು ನನ್ನ ಅಪ್ಪ ಎಂದು ಹೇಳಿಕೊಂಡು ನಮ್ಮೆದುರಿಗೆ ಬಂದ್ರಿ
ಎಂದಳು ಕಣ್ಣೀರಾಗಿ ಅವನತ್ತ ನೋಡುತ್ತಾ. ಬಾಣದಂತೆ ಬಂದು ಇರಿದ ಅನಾಯಾಳ ಮಾತುಗಳಿಗೆ ವಿಸ್ಮಯ್ ಅಕ್ಷರಶಃ ಉತ್ತರ ಬಾರದ ಮೂಕನಾಗಿದ್ದ. ಅವಳ ಒಂದೊಂದು ಮಾತು ಸಹ ಸತ್ಯವೇ. ಇತ್ತ ತಾನು ತನ್ನ ತಂಗಿಯ ಮಗನಿಗೆ ತಂದೆಯಾಗಿ ನಿಂತಿರುವಾಗ ಇಲ್ಲಿ ಅನಾಯ ಅದೆಷ್ಟು ನನಗೋಸ್ಕರ, ನನ್ನ ಪ್ರೀತಿಗೋಸ್ಕರ ಪರಿತಪಿಸಿರಬೇಕು. ಆಕರ್ಷಣೆಗೆ ಎಲ್ಲವೂ ಸಿಕ್ಕಿದೆ. ಆದರೆ ಅನಾಯಾಳಿಗೆ ತಂದೆ ತಾಯಿ ಕಳೆದುಕೊಂಡು ಅನಾಥನಾದರೂ ತಂದೆ ತಾಯಿ ಸ್ಥಾನದಲ್ಲಿ ತಾನು ಮತ್ತು ಋತು ಇದ್ದು ಅವನಿಗೆ ಯಾವ ಕೊರತೆ ಆಗದಂತೆ ಬೆಳೆಸಿದೆವು. ಪಾಪ ಅನಾಯ ಹೆತ್ತವರಿದ್ದರೂ ಸಹ ಒಂದು ಥರದ ಅನಾಥೆಯಂತೆ ಬೆಳೆದಳು. ಹೆತ್ತಮ್ಮನಿದ್ದರೂ ತಂದೆಯ ಹೆಸರು ತಿಳಿಯದೆ ಸಮಾಜದ ಕುಹಕ ವ್ಯಂಗ್ಯ ನೋಟ ಎಲ್ಲವನ್ನೂ ಎದುರಿಸುತ್ತಾ ಪ್ರತಿ ಹೆಜ್ಜೆಯನ್ನು ಸವಾಲಾಗಿ ಸ್ವೀಕರಿಸುತ್ತಾ ಮುನ್ನಡೆದ. ಅನಾಯಾಳ ಬಗ್ಗೆ ಹೆಮ್ಮೆ ಎನಿಸಿದರೂ ತನ್ನ ಕರ್ತವ್ಯಕ್ಕೆ ವಿಮುಖನಾಗಿ ಸಂಬಂಧ ಇದ್ದರೂ ಇಲ್ಲದಂತೆ ತೊರೆದು ಹೋದದ್ದು ಎಲ್ಲವೂ ನೆನಪಾಗಿ ಗದ್ಗತಿನಾದ. ವಿಸ್ಮಯನ ಮನದ ಭಾವ ಅರಿತ ರಾಶಿಕಾಳಿಗೆ ಅನಾಯ ಮೇಲೆ ಕೋಪ ಬಂತು. ಎಷ್ಟೇ ಆಗಲಿ ಒಂದು ಕಾಲದಲ್ಲಿ ಗಂಡ ಹೆಂಡಿರಂತೆ ಬಾಳುತ್ತಾ ಆತ್ಮೀಯತೆ ಪ್ರೀತಿ ಎಲ್ಲವನ್ನು ಹಂಚಿಕೊಂಡು ಬದುಕಿದವರು. ಅವನಿಗೆ ಗಂಡನ ಸ್ಥಾನ ಕೊಟ್ಟಿದ್ದ ರಾಶಿಕಾಳ ಮನದಲ್ಲಿ ವಿಶೇಷವಾದ ಸ್ಥಾನ ಸಹ ಇತ್ತು. ಅನಾಯ, ಸಾಕು ಮಾಡು ನಿನ್ನ ಮಾತನ್ನ. ಮನೆಗೆ ಬಂದವರನ್ನ ಹೀಗ ಮಾತನಾಡಿಸೋದು ಇದನ್ನೇನಾ ನಾನು ನಿನಗೆ ಕಲಿಸಿದ್ದು ಎಂದು ಮೃದುವಾಗಿ ಗದರಿದಳು. ಅರ್ಥ ಆಯಿತು ಮಾಮ್. ನೀನು ಗಂಡನ ಸ್ಥಾನದಲ್ಲಿ ಇಟ್ಟು ಪೂಜಿಸುವ ನಿನ್ನ ಪತಿದೇವರು ಎದುರು ಬಂದಾಗ ನಾನು ನೀನೇ ಹೆತ್ತ ಮಗಳು ಆಡೋ ಮಾತೆಲ್ಲ ಕಹಿಯಾಗೇ ಇರುತ್ತದೆ ಅಲ್ವಾ? ಐ ಆಮ್ ಸಾರಿ ಮಾಮ್ ಎಂದವಳು ವಿಸ್ಮಯನ ಬಳಿ ಹೋಗಿ ಅವನನ್ನು ನೋಡುತ್ತಾ, ಸಾರಿ ಸರ್, ನಿಮ್ಮನ್ನು ಯಾವತ್ತೂ ಅಪ್ಪ ಎಂದು ಒಪ್ಪಲು ಸಾಧ್ಯವಿಲ್ಲ. ಮಾಮ್ ಯಾವತ್ತು ನಿಮ್ಮನ್ನು ಗಂಡ ಎಂದು ಒಪ್ಪುತ್ತಾಳೋ ಅವತ್ತೇ ನೀವು ನನಗೆ ಅಪ್ಪ ಆಗ್ತೀರಿ ಎಂದು ನುಡಿದವಳು ಹೊರಟು ಹೋದಳು. ರಾಶಿಕಾಳಿಗೆ ಮಗಳ ಮಾತು ಕೇಳಿ ಬೇಸರವಾಗಿ ಅನಾಯ ಅನಾಯ ಎಂದು ಕರೆಯುತ್ತಿದ್ದರೂ ಅನಾಯ ಕೇಳದೆ ಹಿಂತಿರುಗಿ ನೋಡದೆ ಹೊರಟು ಹೋದಳು. ವಿಸ್ಮಯ್ ಇನ್ನೂ ನೋವಲ್ಲಿ ಇರುವಾಗ ರಾಶಿಕಾ ಅವನ ಬಳಿ ಬಂದು, ವಿಸ್ಮಯ್, ಐ ಆಮ್ ಸಾರಿ. ಅನಾಯ ಇನ್ನು ಚಿಕ್ಕವಳು, ಏನೇನೋ ಮಾತಾಡ್ತಾಳೆ, ದಯವಿಟ್ಟು ಅದೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಬೇಡ ಎಂದಳು. ರಾಶಿ ಅವಳು ಹೇಳಿದ್ದರಲ್ಲಿ ಯಾವ ತಪ್ಪಿಲ್ಲ, ಎಲ್ಲವೂ ಕಹಿಯಾದ ಕಟು ವಾಸ್ತವವನ್ನೇ ಹೇಳಿದ್ದಾಳೆ. ನನ್ನದು ತಪ್ಪು, ಕ್ಷಮಿಸಿಬಿಡು ಎಂದು ಕೇಳಿಕೊಳ್ಳೋದು ಸುಲಭ, ಕ್ಷಮೆ ಸಹ ಸಿಗಬಹುದು. ಆದರೆ ಸಮಯದ ಸುಳಿಗೆ ಸಿಕ್ಕು ಎಲ್ಲವೂ ಸಿಕ್ಕಾಗಿದೆ. ಹೋಗಲಿ ಬಿಡು. ಅನಾಯ ಹೇಳಿದ್ದು ನಿಜವೇ ಅಲ್ವಾ? ನೀನು ಒಪ್ಪಿ ನನಗೆ ಗಂಡನ ಸ್ಥಾನ ಕೊಟ್ಟಾಗಲೇ ಅಲ್ವಾ ನಾನವಳಿಗೆ ನಿಜವಾದ ಅರ್ಥದಲ್ಲಿ ಅಪ್ಪ ಆಗೋದು? ಬರೀ ಹುಟ್ಟಿಗೆ ಕಾರಣನಾದರಷ್ಟೇ ಸಾಕೆ. ರಾಶಿ, ಅನಾಯನ ಬೈಬೇಡ. ನನ್ನ ತಪ್ಪು ಇಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಎಂದು ಯಾವತ್ತೂ ನನಗೆ ಅನಿಸಿರಲಿಲ್ಲ. ಕ್ಷಮಿಸು ರಾಶಿ ಎಂದು ಭಾವುಕನಾಗಿ ಕುಸಿದು ಕುಳಿತ. ರಾಶಿಕಾ ಅವನನ್ನು ಹಿಡಿದು ಎಬ್ಬಿಸಿ, ವಿಸ್ಮಯ್, ಕಾಮ್ ಡೌನ್. ಇದಕ್ಕೆ ನಾನು ಹೇಳಿದ್ದು, ಇದೆಲ್ಲ ಅಸಾಧ್ಯವಾದ ಮಾತು. ದಯವಿಟ್ಟು ಎಲ್ಲ ಇಲ್ಲಿಗೆ ನಿಲ್ಲಿಸು ಎಂದಳು. ರಾಶಿ, ನನಗೆ ಅನಾಯಾಳಿಂದ ಕ್ಷಮೆ ಸಿಗುವವರೆಗೂ ನಾನು ಬಿಡಲ್ಲ. ಅವಳು ಹೀಗೆ ನಿನ್ನ ಹಾಗೇನೆ ಹಠಮಾರಿ. ಎಷ್ಟೇ ಆಗಲಿ ನನ್ನ ಮಗಳಲ್ವಾ ಎಂದ ಬಾರದ ನಗೆ ನಗುತ್ತಾ. ವಿಸ್ಮಯ್, ಭಾಳ ಹೊತ್ತಾಯಿತು. ಋತು ನಿನಗೋಸ್ಕರ ಕಾಯ್ತಿರ್ತಾಳೆ. ಇನ್ನು ಮನೆಗೆ ಹೊರಡು ಪ್ಲೀಸ್. ರಾಶಿ, ನೀನು ಬಿಟ್ಟು ಹೋಗಲು ಮನಸ್ಸಿಲ್ಲ. ಅರ್ಥವಿಲ್ಲದ ಸಂಬಂಧಗಳ ಸುಳಿಗೆ ಸಿಲುಕುವುದು ಬೇಡ ವಿಸ್ಮಯ್. ದಯವಿಟ್ಟು ಅರ್ಥ ಮಾಡ್ಕೋ. ರಾಶಿ, ನಿನಗೆ ಋತು ಹೇಗೆ ಪರಿಚಯ ಎಂದವನ ಮಾತಿಗೆ ಅವನನ್ನು ನೋಡುತ್ತಾ, ಇಷ್ಟು ವರ್ಷಗಳಲ್ಲಿ ಅವಳು ಒಮ್ಮೆಯೂ ಹೇಳಿಲ್ವಾ ನಾನು ಅವಳು ಪ್ರಾಣ ಸ್ನೇಹಿತೆಯರಂದು? ವಾಟ್, ನೀವಿಬ್ರು ಸ್ನೇಹಿತೆಯರ? ಯಾಕೆ ವಿಸ್ಮಯ್ ಅಷ್ಟು ಅಚ್ಚರಿ ಪಡ್ತಿದ್ದೀಯಾ? ನಂಬಿಕೆ ಇಲ್ಲವಾದರೆ ಅವಳನ್ನು ಕೇಳು. ಇದಕ್ಕಿಂತ ಹೆಚ್ಚು ನಾನು ಮಾತನಾಡಲಾರೆ. ಮಾತನಾಡಲು ಏನೂ ಉಳಿದಿಲ್ಲ ಎಂದ ರಾಶಿಕಾಳ ಮಾತಿಗೆ ಪ್ರತ್ಯುತ್ತರ ಹೇಳಲು ಆಗದೆ ವಿಸ್ಮಯ್ ಅಲ್ಲಿಂದ ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ಹೊರನಡೆದ. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.